ಹಲೋ ಎವ್ರಿವನ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋ. ಏನಂದರೆ, ನೀವು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿದಾಗ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಬಂದರೆ ನಿಮಗೆ ಫ್ಲೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಲೈಕ್ ಇದು ಪ್ರಾಬ್ಲಮ್ ಆಗುತ್ತೆ ಇಮಿಗ್ರೇಷನಲ್ಲಿ. ಸೊ ಕೆಲವೊಂದು ಟೈಮ್ ಏನು ಚಾನ್ಸಸ್ ಇರುತ್ತೆ ಅಂದರೆ ಇಡೀ ಫ್ಲೈಟೇ ಕ್ಯಾನ್ಸಲ್ ಮಾಡಿ ಹೊಸ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಆ ಥರ 1 or 2 ಲೆಟರ್ಸಲ್ಲಿ ಮಿಸ್ಟೇಕ್ ಇದೆ, 24 hours ಮುಂಚೆ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಇದು ಬಂದು ಏರ್ ಏಷ್ಯಾ ಫ್ಲೈಟ್ ರಿಲೇಟೆಡ್. ಸೊ ಇದು ಯಾವುದೇ ರೀತಿಯಿಂದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸಿಂದ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಸೊ ನೀವು ಏರ್ ಏಷ್ಯಾ ಮೂವ್ ಆ್ಯಪ್ ಹೋಗಿ ಅಲ್ಲಿ ಕಸ್ಟಮರ್ ಸರ್ವಿಸ್ ಅಂತ ಒಂದು ಕಸ್ಟಮರ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮೈ ಕೇಸಸ್ ಮತ್ತು ಚಾಟ್ ವಿತ್ ಬೋ ಸಪೋರ್ಟ್ ಅಂತ ಇರುತ್ತೆ. ಅದರಲ್ಲಿ ಚಾಟ್ ವಿತ್ ಬೋನ ಸೆಲೆಕ್ಟ್ ಮಾಡಿಕೊಂಡು ನೀವು AI ಜೊತೆ ಚಾಟ್ ಮಾಡ್ಬೋದು. ಅದರಲ್ಲಿ ಲಾಗಿನ್ ಆದ ತಕ್ಷಣವೇ ನಿಮಗೆ ಲೈಕ್ ಆ್ಯಪಲ್ಲಿ ನೀವು ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ಸ್ ಆಪ್ಷನ್ ಕೊಡುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕೇಳ್ಬೋದು, ನಂದು ರೀಸೆಂಟ್ ಬುಕ್ಕಿಂಗಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. ನೀವು 1 or 2 ಲೆಟರ್ಸ್ ಮಿಸ್ಟೇಕ್ ಇದ್ದರೆ ಮಾತ್ರ ಈ ಥರ ಮಾಡ್ಕೊಳ್ಬೋದು. 24 hours ಮುಂಚೆ ಮಾಡ್ಕೊಳ್ಬೋದು. ಎಂಟೈರ್ ನೇಮ್ ಎಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ನೀವು ನಿಮ್ಮ ಹತ್ರ ನಿಮ್ಮ ಬುಕ್ಕಿಂಗ್ ನಂಬರ್ ಇರಬೇಕು, ಹಾಗೂ ನಿಮ್ಮ ಪಾಸ್ಪೋರ್ಟಲ್ಲಿ ಯಾವ ಥರ ನೇಮ್ ಇದೆ ಆ ನೇಮ್ನ ನೀವು ಎಂಟರ್ ಮಾಡಬೇಕು. ಏನು ಮಿಸ್ಟೇಕ್ ಇದೆ ಅಂತಲೂ ಕೇಳುತ್ತೆ, ಅದು ಕೂಡ ಎಂಟರ್ ಮಾಡಬೇಕು. ಎಂಟರ್ ಮಾಡಬೇಕಾದ್ರೆ ಸ್ಪೇಸಿಂಗ್ ಕೂಡ ಲೈಕ್ ಕರೆಕ್ಟಾಗಿರಬೇಕು. ಎಕ್ಸ್ಟ್ರಾ ಸ್ಪೇಸಸ್ ಬಂದರೂ ಕೂಡ ಅದು ತಗೊಳ್ಳಲ್ಲ. ಸೊ ಆ್ಯಕ್ಚುಲಿ ಏರ್ ಏಷ್ಯಾದು ಕಸ್ಟಮರ್ ಕೇರ್ ಸರ್ವಿಸು ಇಂಡಿಯಾದಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಏರ್ ಏಷ್ಯಾದಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವರು ಚಾಟ್ ವಿತ್ ಬೋ ಆಪ್ಷನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.